ನಮಸ್ತೆ ಟಿವಿ 20 ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿ ಕನ್ನಡ ಮಾತಾಡು ಅಂದಿದ್ದಕ್ಕೆ ಕಂಡಕ್ಟರ್ ಮೇಲೆ ಹಲ್ಲೆ ನಡೆಸಿದ ಘಟನೆ ಬೆಳಗಾವಿ ತಾಲೂಕಿನ ಸುಳಿಭಾವಿ ಬಾಳೆಕುಂದ್ರಿ ಗ್ರಾಮದ ಮಧ್ಯೆ ಜರುಗಿದೆ. ಚಲಿಸುತ್ತಿದ್ದ ಬಸ್ ನಿಲ್ಲಿಸಿ ಬಸ್ ಕಂಡಕ್ಟರ್ ಮಹಾದೇವ್ ಮೇಲೆ ಮರಾಠಿ ಪುಂಡರ ಗುಂಪು ಹಲ್ಲೆ ಮಾಡಿದೆ. गाड़ी बंद करो बोलो ನಾನು ಅಪಾರ್ಟ್ಮೆಂಟ್ 2008 ನಾನು ಇಲ್ಲದ ನನ್ನ ಸರ್ವಿಸ್ 18 ವರ್ಷ ಅಲ್ಲೇ ಡ್ಯೂಟಿ ಮಾಡ್ತಿದ್ದೀನಿ ಸರ್. ಮರಾಠಿ ಕಲಿಬೇಕು ಮಾಡಬೇಕು ಸರ್. ಊರ್ ಜನ ಸರ್ ತಪ್ಪು ಮಾಡಿದ್ರೆ ಕೇಳಬೇಕಲ್ಲ, ಪೊಲೀಸ್ ಸ್ಟೇಷನ್ ಇದೆ ಅಲ್ಲ. ಸರ್ ಊರಿನ ಜನ ಎಲ್ಲ ಬಂದು ಸೇರಿ ಹೊಡೆದ್ರೆ ಅಲ್ಲಿ ಹೋಗಿ ಇದು ಗಾಡಿ ನಿಲ್ಲಿಸಿ ಬಂದಿದ್ದು ಸರ್. ಮೊದಲು ನಾನು MLC ಮಾಡಿಸ್ಕೊಳಕ್ ಬಂದಿದ್ದೆ ಸರ್. ತುಂಬಾ ತ್ರಾಸ ಆಗ್ತಿದೆ ಸರ್. ಎಲ್ಲ ಕಡೆ ಒದ್ದಿದ್ದಾರೆ ತಲೆ ಸರ್. ಸುಮಾರು ಗಾಡಿಯಲ್ಲಿ ಒಂದು 20 ಜನ ಹತ್ತಿದ್ರು ಸರ್. ಎಲ್ಲ ತಲೆಗೆಲ್ಲ ಹೊಡೆದ ಸರ್. ನಾನು MLC ಮಾಡ್ತೀನಿ, ಈಗ ಅವ್ರು ಏನ್ ಟ್ರೀಟ್ಮೆಂಟ್ ಕೊಡ್ತಾರೆ ನೀವು ಮಾಡಿ ಹೇಳಿದ್ರು ಸರ್. ಕೇಳ್ತಿಲ್ಲ, ಎಲ್ಲ ಹೆಣ್ಮಕ್ಳು ಯಾರು ಇಲ್ಲ ಸರ್, ಯಾರು ಬಿಡಿಸಿಲ್ಲ. ಅವ್ರು 20 ಜನ ಅವ್ರು ಯಾರನ್ನ ತೆಗಿಸಿ ಎಲ್ಲ ಸರ್ ಮರಾಠಿ ಎಲ್ಲ ಸರ್. ನೀನ್ ಕನ್ನಡ ಮಾತಾಡ್ಬೇಕು ಸರ್. ಅವ್ರು ಇಲ್ಲಿಂದ CBT ಇಂದ ಅವ್ರು ಸಣ್ಣ ಬಾಳೆಕುಂದ್ರಿ ಒಂದ್ ಹುಡುಗ ಒಂದ್ ಹುಡುಗಿ. ಸಣ್ಣ ಬಾಳೆಕುಂದ್ರಿ ಸರ್. ಅವ್ರು ಸರ್ CBT ಒಳಗೆ ಹತ್ತಿದ್ರು. ಅವ್ರು ಸಣ್ಣ ಬಾಳೆಕುಂದ್ರಿ ಹೇಳಿ ಅವರು. ಸರ್ ನಾನು ಇಲ್ಲೇ ಕೇಳಿದೆ, ಟಿಕೆಟ್ ಅಂತ ಮಾಡ್ಕೋತ ಹೋದೆ. ಅವಳು ಮರಾಠಿ ಒಳಗೆ 2 ಕೊಡೋತಂದ್ಲು. ಸರಿಯಮ್ಮ ನನಗೆ ಮರಾಠಿ ಬರಲ್ಲ, ಕನ್ನಡ ಇರೋಳಗೆ ಹೇಳಿ ನೀನು ಮರಾಠಿ ಮಾತಾಡ್ಬೇಕು. ಹೆಂಗ್ ಕೇಳಿದ್ರು ನೋಡಮ್ಮ, ನನ್ ಮರಾಠಿ ಮಾತಾಡ್ಬೇಕು ನೀನು. ಸರ್ ಹೆಣ್ಮಕ್ಳು ಪಕ್ಕದ ಹುಡುಗ ಯಾರಿದಾನೋ ಗೊತ್ತಿಲ್ಲ. ಬಸ್ಸಿನಲ್ಲಿ ಇದ್ದಂತಹ ಯುವತಿ ಟಿಕೆಟ್ ಕೊಡು ಅಂತ ಮರಾಠಿಯಲ್ಲಿ ಕೇಳಿದ್ದಾಳೆ. ಯುವತಿಯೊಂದಿಗೆ ಯುವಕನೊಬ್ಬ ಪ್ರಯಾಣ ಮಾಡ್ತಾ ಇದ್ರಿಂದ ಯುವತಿ 2 ಟಿಕೆಟ್ ಕೇಳಿದ್ದಾಳೆ. ಈ ವೇಳೆ ಕಂಡಕ್ಟರ್ ಮಹಾದೇವ್ ತನಗೆ ಮರಾಠಿ ಬರೋಲ್ಲ, ಕನ್ನಡದಲ್ಲಿ ಮಾತನಾಡುವಂತೆ ಹೇಳಿದ್ದಾನೆ. ಕಂಡಕ್ಟರ್ ಮರಾಠಿ ಬರಲ್ಲ ಎನ್ನುತ್ತಾ ಇದ್ದಂತೆಯೇ ಚಲಿಸ್ತಾ ಇದ್ದ ಬಸ್ ನಿಲ್ಲಿಸಿ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಲಾಗಿದೆ. ಸದ್ಯ ಹಲ್ಲೆಗೊಳಗಾದ ಬಸ್ ಕಂಡಕ್ಟರ್ ಮಾಳಮಾರುತಿ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾನೆ. ಕನ್ನಡದ ನೆಲದಲ್ಲಿಯೇ ಕನ್ನಡ ಮಾತನಾಡು ಅಂದಿದ್ದಕ್ಕೆ ಹಲ್ಲೆ ಮಾಡಿರೋದನ್ನ ಕನ್ನಡ ಪರ ಸಂಘಟನೆಗಳು ಖಂಡಿಸಿದೆ. ಇನ್ನು ಮರಾಠಿ ಪುಂಡರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮಕ್ಕೆ ಕನ್ನಡಿಗರು ಒತ್ತಾಯಿಸಿದ್ದಾರೆ. ಇದೊಂದು ದುರಂತ. ಯಾಕಂದ್ರೆ ಇವತ್ತು ಕರ್ನಾಟಕದೊಳಗಿದೀವೋ ಎಲ್ಲೋ ಬೇರೆ ರಾಜ್ಯದೊಳಗಿದೀವೋ ಅನ್ನುವಂಥದ್ದು ನಮ್ಗೆ ಅನುಮಾನ ಆಗ್ತಾ ಇದೆ. ಯಾಕೆ ಅದು ಪೊಲೀಸ್ ಸ್ಟೇಷನ್ಗೆ ಹೋದ್ರು ಕೂಡ ಅಲ್ಲಿ ಪೊಲೀಸ್ ಅಧಿಕಾರಿಗಳು ಸಂಬಂಧಪಟ್ಟಂತ ಆರೋಪಿಗಳನ್ನ ಬಂಧಿಸೋದು ಬಿಟ್ಟು ಇವ್ರನ್ನ MLC ಮಾಡ್ರಿ ಅಂತ ಹೇಳಿ ಕಳಿಸ್ತಾರಂದ್ರ ಎಂತ ದುರಂತ ಅಂತ. ಅಧಿಕಾರಿಗಳು ಯಾಕೆ ಈ ರೀತಿ ಮಾಡಿದ್ರು? ಯಾಕಂದ್ರೆ ಒಬ್ಬ ನೊಂದ ಬಂದಂತ ವ್ಯಕ್ತಿನ ಅವನ ಚೇತರಿಸುವಂಥದ್ದು, ಅವನ ಆರಕ್ಷಣೆ ಮಾಡುವಂಥದ್ದು ಆ ಇಲಾಖೆ ಸಂಬಂಧಪಟ್ಟಂತ ಜವಾಬ್ದಾರಿ ಇಲಾಖೆ ಸಿಬ್ಬಂದಿಗಳು ಮಾಡ್ಬೇಕು ಹೊರತು ನೀವು MLC ಮಾಡ್ಕೊಂಬರ್ರಿ ಮುಂದೆ ನೋಡೋಣ ಅಂತಂದ್ರೆ ಯಾವುದು? ಇದಕ್ಕೆ ನೇರವಾಗಿ ಪೊಲೀಸ್ ಇಲಾಖೆ ಅವ್ರ ಕಾರಣ ಆಗ್ತಾರ. ಅದಕ್ಕೆ ಅವ್ರು ಏನು ಆರೋಪಿಗಳದಾರ ಅಂತವ್ರನ್ನ ತಕ್ಷಣವೇ ಬಂಧಿಸಬೇಕು, ನ್ಯಾಯ ಕೊಡ್ಬೇಕು. ಕರ್ನಾಟಕ ರಕ್ಷಣಾ ವೇದಿಕೆ ಅಂತವ್ರ ಪರವಾಗಿ ನಿಲ್ತದೆ. ಇಲ್ಲ ಅಂತಂದ್ರೆ ಮುಂದಿನ ದಿನಮಾನಲ್ಲಿ ನಾವು ನೋಡ್ತೀವಿ, ನಾವು ಹೋಗ್ತೀವಿ ಅಲ್ಲಿ, ನಾವು ಇವ್ರನ್ನ ಎಲ್ಲಿ ಬರ್ದಾರೋ ಅಲ್ಲೇ ಹೋಗ್ತೀವಿ. ತಪ್ಪಿಲ್ಲ, ಬರೀ ಕನ್ನಡದಲ್ಲಿ ಮಾತಾಡಕ್ಕೆ ಈ ತರ ಆದ್ರೆ ಯಾವ ನ್ಯಾಯ ಹೆಂಗ್ ಏನು ಅಂತ ಅಲ್ಲ ದುರಂತ. ಅದಕ್ಕೆ ನಮ್ಮ ರಾಜ್ಯದೊಳಗಡೆ ಇಷ್ಟೆಲ್ಲ ಸರ್ಕಾರ ಬೆಳಗಾವಿ ಅವಿಭಾಜ್ಯ ಅಂಗ, ಕರ್ನಾಟಕದ ಅವಿಭಾಜ್ಯ ಅಂಗ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಕನ್ನಡ ಮಾತಾಡೋರಿಗೆ ರಕ್ಷಣೆ ಇಲ್ಲ ಅಂದ್ರೆ ಎಂಥದ್ದು? ಅದಕ್ಕೆ ಮಾನ್ಯ ಪೊಲೀಸ್ ಇಲಾಖೆ ಆಯುಕ್ತರು ನಾವು ಈ ಸಂದರ್ಭದಲ್ಲಿ ಒತ್ತಾಯನ ಮಾಡ್ತಾ ಇದೀವಿ. ಅವ್ರ ಮೇಲೆ ಯಾರು ಮಾಡಿದಾರ ಅಂತವ್ರು ಯಾವುದೇ ಮುಲಾಜಿಲ್ದೆ ಅಂತವ್ರ ಮೇಲೆ ಸೂಕ್ತವಾದಂಥ ಕ್ರಮವನ್ನಾಗಬೇಕು, ಅವ್ರನ್ನ ತಕ್ಷಣವೇ ಬಂಧಿಸಬೇಕು. ಇಲ್ಲ ಅಂತಂದ್ರೆ ನಾವೆಲ್ಲರೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಇವ್ರನ್ನ ಎಲ್ಲಿ ಹೊಡೆದಿದ್ದಾರೋ ನಾವು ಅದೇ ಜಾಗಕ್ಕೆ ಹೋಗಿ ಯಾರು ಅನ್ನುವಂಥದ್ದು ನಾವು ನೋಡ್ಬೇಕಾಗತ್ತೆ. ಅಲ್ಲಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬರಬಾರ್ದಂದ್ರೆ ತಕ್ಷಣ ಪೊಲೀಸ್ ಇಲಾಖೆ ಇದರ ಜವಾಬ್ದಾರಿಯನ್ನ ತಗೊಂಡು ಅವ್ರನ್ನ ಬಂಧಿಸುವಂತ ಕೆಲಸ ಮಾಡ್ಬೇಕಂತ ಒತ್ತಾಯ. ನಿಜ, ನಾವು ಸುದ್ದಿ ತಿಳಿದ ತಕ್ಷಣವೇ ನಾವು ಕೂಡ ಇಲ್ಲಿ ಆಸ್ಪತ್ರೆಗೆ ಬಂದು ಅವ್ರನ್ನ ಭೇಟಿ ಮಾಡಿ ಅವ್ರಿಗೆ ಧೈರ್ಯ ತುಂಬುವಂತ ಕೆಲಸ ಮಾಡ್ತಾ ಇದೀವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ.
ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.